ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಿತೆ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟು ಚಪಾತಿ ವಿತ್ ಕ್ಯಾಪ್ಸಿಕಮ್ ಕರಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೇ ಒಂದು ವೀಡಿಯೋ ಮಾಡೋಣ ಅಂತ ಡಾಬಾ ಸ್ಟೈಲಲ್ಲೇ ಮಾಡ್ತಾ ಇರೋದು. ಇದು ಯಾವುದೇ ಒಂದು ರೆಸ್ಟೋರೆಂಟ್ಗೆ ಹೋಗಲಿ ಅಥವಾ ಡಾಬಾಗೆ ಹೋಗಲಿ ಕ್ಯಾಪ್ಸಿಕಮ್ ಕರಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅದೇ ಟೇಸ್ಟ್ ಬರುತ್ತೆ ಈ ಕ್ಯಾಪ್ಸಿಕಮ್ ಕರಿ. ತುಂಬ ಈಸಿ ರೆಸಿಪಿ. ಏನಾದರೂ ಅರ್ಜೆಂಟಿಗೆ ಮನೇಲಿ ಕ್ಯಾಪ್ಸಿಕಮ್ ಇದೆ ಅಂತ ಹೇಳಿದ್ರೆ ಆರಾಮಾಗಿ ತುಂಬ ಈಸಿಯಾಗಿರುತ್ತೆ. ಏನೇನು ಹಾಕಿ ಐಟಮ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ಇವಾಗ ಕ್ಯಾಪ್ಸಿಕಮ್ಗೆ ಒಂದು ಪೇಸ್ಟ್ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸಣ್ಣದರಲ್ಲಿ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಒಂದು ಪೇಸ್ಟ್ ಮಾಡ್ಕೊಳ್ಬೇಕು. ನೀರೇನು ಹಾಕೋಕ್ಕೆ ಹೋಗಬೇಡಿ, ಹಂಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು ಅಷ್ಟೇ. ಸ್ವಲ್ಪ ಸಾಫ್ಟಾಗಿ ರುಬ್ಕೊಳ್ಬೇಕು. ಇದನ್ನು ನೀರೇನು ಹಾಕ್ದಂಗೆ ಟೊಮೊಟೊದಲ್ಲೇ ನೀರಿರುತ್ತಲ್ಲ, ನೀರಿನ ಅಂಶ, ಹಾಗಾಗಿ ಸಾಫ್ಟಾಗಿ ರುಬ್ಕೊಳ್ಬೇಕು. ನೋಡಿ, ರುಬ್ಕೊತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸಾಫ್ಟಾಗಿ ಸಣ್ಣಗೆ ಆಗೋ ಥರ ರುಬ್ಕೊಂಡಿದ್ದೀನಿ. ನೋಡಿ, ಮಸಾಲೆ ಎಲ್ಲ ರೆಡಿ ಆಯಿತು. ಇವಾಗ ಮಾಡೋದು ಹೇಗೆ ಅಂದರೆ, ನಾನಿಲ್ಲಿ 3 ಕ್ಯಾಪ್ಸಿಕಮ್ಮು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ವಾಶ್ ಮಾಡಿ. ಮತ್ತು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಲ್ಲ, ಅದು ಬಿಸಿ ಆದ ನಂತರ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆಲೇ ಹುರಿಯೋದಲ್ವ, ಹಾಗಾಗಿ ಎಣ್ಣೆ ಹಾಕ್ಕೋಬೇಕು. ಇದು ಕಾದ ನಂತರ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಸ್ವಲ್ಪ ಬಿಸಿಯಾಗಿದೆ, ಹಾಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು, ಚೆನ್ನಾಗಿ ಬೇಯಲಿ ಅಂತ ಹೇಳಿ, ಚೆನ್ನಾಗಿ ಸಾಫ್ಟಾಗಿ ಬೇಯಲಿ ಅಂತ ಹೇಳಿ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಹುರ್ಕೋಬೇಕು. ಅದು ಘಮ ಬರುತ್ತೆ, ಒಳ್ಳೆ ಫ್ಲೇವರ್ ಬರುತ್ತೆ. ಕ್ಯಾಪ್ಸಿಕಮ್ಮು ಸ್ವಲ್ಪ ಬೇಯ್ತಾನೆ ಒಳ್ಳೆ ಫ್ಲೇವರ್ ಬರುತ್ತೆ. ಮತ್ತು ಕ್ಯಾಪ್ಸಿಕಮ್ಮು ಇವಾಗ ಸ್ವಲ್ಪ ರಫ್ ಇದೆ, ಅದು ಬೆಂದು ಸಾಫ್ಟ್ ಆಗುತ್ತೆ. ಅದು ಯಾವ ಥರ ಬೆಂದು ಸಾಫ್ಟ್ ಆಗುತ್ತೆ ಅನ್ನೋದು ನಾನು ತೋರಿಸ್ತೀನಿ ಇದರಲ್ಲಿ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಕ್ಯಾಪ್ಸಿಕಮ್ ಹುರಿದಾದ್ಮೇಲೆ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. ನೋಡಿ, ನಾನಿವಾಗ ಕ್ಯಾಪ್ಸಿಕಮ್ ಮೇಲೆ ಪ್ರೆಸ್ ಮಾಡ್ತೀನಿ, ಯಾವ ಥರ ತುಂಬ ಸಾಫ್ಟಾಗಿ ಫ್ರೈ ಆಗಿದೆ ಅಂತ. ನೋಡಿ, ಮೊದಲು ತುಂಬ ರಫ್ ಇತ್ತು, ಇವಾಗ ತುಂಬ ಒಳಗಡೆ ಹೋಗೋ ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ ಸಾಫ್ಟಾಗಿ. ಇವಾಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ, ಇದು ಫ್ರೈ ಮಾಡಾಯಿತು. ಈಗ ನೆಕ್ಸ್ಟು ಒಗ್ಗರಣೆಗೆ ಹಾಕಬೇಕಷ್ಟೇ. ತುಂಬ ಈಸಿ ರೆಸಿಪಿ, ಮತ್ತು ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ ಅದು ಕ್ಯಾಪ್ಸಿಕಮ್ಮಿಂದು. ಇವಾಗ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡಿದ್ನಲ್ಲ, ಅದನ್ನು ಇವಾಗ ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ. ಇವಾಗ ಇದೇ ಪಾತ್ರೆಯಲ್ಲಿ ಎಣ್ಣೆ ಇದೆಯಲ್ಲ, ಹಾಗಾಗಿ 1 ಸ್ಪೂನಷ್ಟು ಎಣ್ಣೆ ಇದೆ. ಈಗ ಅದ್ರ ಜೊತೆಗೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ಅಂತ ಹೇಳಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡು, ಇದ್ರ ಜೊತೆಗೆ ಮತ್ತೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ನಾನು. ಮತ್ತೆ ಎಣ್ಣೆ ಹಾಕ್ಕೊಂಡೆ. ಮತ್ತು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಬೇಕು ಜೀರಿಗೆ. ಅಲ್ಲಿವರೆಗೂ ಸ್ವಲ್ಪ ಹಿಂಗೆ 2 ಸರಿ ಕೈ ಆಡಿಸಿ, ಅದರ ಜೊತೆಗೆ ನಾನು ಹುರ್ಗಡ್ಲೆನ ರುಬ್ಕೊಂಡಿದ್ದೆ, ಮಿಕ್ಸಿ ಮಾಡ್ಕೊಂಡಿದ್ದೆ. ಬರೀ ಹುರ್ಗಡ್ಲೆ ಮಾತ್ರ, ಅದ್ರ ಜೊತೆಗೆ ಏನೂ ಇಲ್ಲ, ಬರೀ ಹುರ್ಗಡ್ಲೆ ಮಾತ್ರ ಮಿಕ್ಸಿ ಮಾಡ್ಕೊಂಡಿದ್ದೆ. ಅದನ್ನು 3 ಸ್ಪೂನ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು, ಹಸಿ ವಾಸನೆ ಹೋಗಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಇದು ಫ್ಲೇವರ್ ಬರಬೇಕು, ಹಸಿ ವಾಸನೆ ಹೋದರೆ ಚೆನ್ನಾಗಿ ಫ್ಲೇವರು ಬರುತ್ತೆ, ಟೇಸ್ಟು ಬರುತ್ತೆ. ಅದಕ್ಕೆ ಹುರ್ಗಡ್ಲೆದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ, ನಾನು ಹುರ್ಕೊಂಡೆ. ಕಡಲೆ ಪುಡಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಆಯಿತು. ಆವಾಗಲೇ ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಸಾಫ್ಟಾಗಿ ರುಬ್ಕೊಂಡಿದ್ವಲ್ಲ, ಅದನ್ನು ನಾನಿವಾಗ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಲೋಟದಷ್ಟು
ಜಾರೊಳಗೆಲ್ಲ ಸ್ವಲ್ಪ ಮಿಕ್ಸ್ ಇರುತ್ತೆ ಅಲ್ವಾ, ಹಂಗಂಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಹಾಕ್ತೆ ಸ್ವಲ್ಪ ಅಷ್ಟೇ. ಇದು ಅಷ್ಟೇ, ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ, ಕಾಫಿ ಕುಡಿಯೋ ಲೋಟದಷ್ಟು ಅಷ್ಟೇ, ಜಾಸ್ತಿ ಹಾಕ್ಕೊಂಡಿಲ್ಲ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡಾಯಿತು. ಹಾಗಾಗಿ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡೆ, ನೆಕ್ಸ್ಟು ಧನಿಯಾ ಪುಡಿ ಹಾಕ್ಕೊಂಡೆ, ಆಮೇಲೆ ಜೀರಿಗೆ ಪೌಡ್ರು ಹಾಕ್ಕೊಂಡಿದ್ದೀನಿ. ಈ ಮೂರು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇವಾಗಲೂ ಉಪ್ಪು ಹಾಕೋಲ್ಲ, ಇಷ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಆಲ್ಮೋಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲ ಐಟಮ್ ಎಲ್ಲ ಹಾಕ್ಕೊಂಡು. ಇದು ಇವಾಗ ಇನ್ನೇನು ಕುದಿ ಬರ್ತಾ ಇದೆ, ಹಾಗಾಗಿ ಇದು ಮಿಕ್ಸ್ ಆಗಿದೆಯಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅಂದರೆ 1 ಲೋಟ ಅಥವಾ 1.5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಆಮೇಲೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಬೇಕು, ಉಪ್ಪು ಮತ್ತು ಖಾರದ ಪುಡಿ. ಯಾಕೆ ಅಂದರೆ ಅಲ್ಲಿ ಉರಿಬೇಕಾದ್ರೂ ಅಷ್ಟೇ, ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಉರಿಬೇಕಾದ್ರೂ ನಾವು ಉಪ್ಪು ಮತ್ತು ಖಾರದ ಪುಡಿ ಹಾಕಿರ್ತೀವಲ್ವ, ಹಾಗಾಗಿ ಇಲ್ಲಿ ಮತ್ತೆ ಹಾಕ್ಕೊಳ್ಬೇಕಾದ್ರೆ ನೋಡಿ ಹಾಕ್ಕೊಳ್ಬೇಕಾಗುತ್ತೆ. ನಾನು ಅಲ್ಲಿ 1 ಸ್ಪೂನ್ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೆ, ಇಲ್ಲಿ 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಅದು ನೀರು ಹಾಕಿರೋದಲ್ವ, ಅದು ಸ್ವಲ್ಪ ಡ್ರೈ ಆಗಬೇಕು, ಮಿಕ್ಸ್ ಆಗಬೇಕು. ಹಾಗಾಗಿ ನಾನು ಪ್ಲೇಟ್ ಮುಚ್ಚಿ ಆವಾಗ ಓಪನ್ ಮಾಡಿ 15 ಮಿನಿಟ್ಸ್ಗೆ ಒಂದ್ಸರಿ 10 ಮಿನಿಟ್ಸಿಗೆ ಒಂದ್ಸರಿ ಈ ಥರ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇರ್ತೀನಿ. ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿ ಮತ್ತೆ ಓಪನ್ ಮಾಡಿ ಇದು ಮಾಡಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಟ್ರೆ ಚೆನ್ನಾಗಾಗಲ್ಲ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದು ತೆಗ್ದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಅದು ಎಷ್ಟು ನೀರಿತ್ತು, ಇವಾಗ ಎಷ್ಟು ಡ್ರೈ ಆಗಿ ಯಾವ ಥರ ಆಗಿದೆ ನೋಡಿ. ಇವಾಗ ಡ್ರೈ ಆಗಿದೆಯಲ್ಲ, ಇದು ನೋಡಾದಮೇಲೆ ನಾನು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹುರಿದಿಟ್ಕೊಂಡಿದ್ನಲ್ಲ ನೋಡಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಆಲ್ಮೋಸ್ಟ್ ಕ್ಯಾಪ್ಸಿಕಮ್ ಕರಿ ರೆಡಿ ಆಗಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಾಯಿತು. ಇವಾಗ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಅದ್ರ ಮೇಲೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಕ್ಯಾಪ್ಸಿಕಮ್ ಕರಿನ ಬರೀ ಚಪಾತಿಗೆ ಅಂತ ಅಲ್ಲ, ರೊಟ್ಟಿಗೂ ತಿನ್ಬೋದು ಮತ್ತು ಅನ್ನಕ್ಕೂ ತಿನ್ಬೋದು. ಸ್ವಲ್ಪ ನೀರು ಮೀಡಿಯಮಲ್ಲಿ ನೋಡಿ ಹಾಕ್ಕೊಳ್ಬೇಕು. ನೀವು ಅನ್ನ ಜೊತೆಗೆ ಹಾಕ್ಕೋಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ನಾವು ಬರೀ ಚಪಾತಿಗೆ ಅಂತ ಹೇಳಿ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ನಾನು. ಇದು ಅನ್ನಕ್ಕೂ ಅಷ್ಟೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ಪೂರಿ ಯಾವುದಕ್ಕಾದರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು ಟೇಸ್ಟ್ ನೋಡಿದೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಉಪ್ಪೇನು ಹಾಕಂಗಿರಲಿಲ್ಲ, ಎಲ್ಲ ಕರೆಕ್ಟಾಗಿತ್ತಲ್ಲ, ಹಾಗಾಗಿ ನನ್ನ ಕ್ಯಾಪ್ಸಿಕಮ್ ಕರಿ ರೆಡಿ ಆಗಿದೆ. ಇವಾಗ ಇನ್ನೊಂದು ಕುದಿ ಬರಬೇಕು, ಅಂದರೆ ಅದು ಎಣ್ಣೆಯಲ್ಲಿ ಕ್ಯಾಪ್ಸಿಕಮ್ ಕರಿ ಮಸಾಲೆಗೆಲ್ಲ ಚೆನ್ನಾಗಿ ಹತ್ತಬೇಕಲ್ವ, ಹಾಗಾಗಿ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಅದನ್ನು ಒಂದು ಕುದಿ ಕುದಿಸಿ ಅಷ್ಟೇ. ಇವಾಗ ಆಲ್ಮೋಸ್ಟ್ ಅಲ್ಲ, ಫುಲ್ಲು ಕ್ಯಾಪ್ಸಿಕಮ್ ರೆಡಿ ಆಗಿದೆ. ಫ್ಲೇವರ್ ಕೂಡ ಅಷ್ಟು ಸಕ್ಕತ್ತಾಗಿ ಬರ್ತಾ ಇದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದ್ರ ಜೊತೆಗೆ ರೊಟ್ಟಿ ಅಥವಾ ಚಪಾತಿ, ರೈಸು ಯಾವುದಾದ್ರೂ ಸೆಟ್ ಆಗುತ್ತೆ. ನಾನಿವಾಗ ಇದ್ರ ಜೊತೆಗೆ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿದೆ. ಸೇಮ್ ಡಾಬಾ ಸ್ಟೈಲಲ್ಲೇ ಮಾಡಿರೋಂಥ ಇದು ಕ್ಯಾಪ್ಸಿಕಮ್ ಕರಿ. ಡಾಬಾ ಸ್ಟೈಲು, ಹೋಟಲ್ಲು ಅಥವಾ ಯಾವುದ್ರಲ್ಲಿ ಹೋದ್ರೂ ಇವಾಗ ಫೇಮಸ್ಸು ಕ್ಯಾಪ್ಸಿಕಮ್ ಕರಿ ಎಲ್ಲ ಆಯಿತು. ನಾನು ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಚಪಾತಿ ಮಾಡೋಣ ಅಂತ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಚಪಾತಿ ಇನ್ನೇನು ಮೈದಾ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಡಾಬಾ ಸ್ಟೈಲ್ದು ಕ್ಯಾಪ್ಸಿಕಮ್ ಕರಿ ಮತ್ತು ಚಪಾತಿ ರೆಡಿ ಆಯಿತು. ಅಲ್ಲಿ ರೋಟಿ ಕೊಡ್ತಾರೆ, ನಾವಿಲ್ಲಿ ಚಪಾತಿ ಮಾಡಿದ್ದೀವಿ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಚಪಾತಿನೂ ಅಷ್ಟೇ ಕರಿಗೆ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ನಿಜವಾಗ್ಲೂ 100% ಹೇಳ್ತಾ ಇದ್ದೀನಿ, ಸಕ್ಕತ್ತಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ. ನಿಜವಾಗ್ಲೂ ಮನೇಲಿ ಡಾಬಾದಲ್ಲಿ ಹೋಗಿ ತಿನ್ನಬೇಕು ಅಂತಲೇ ಅನಿಸಲ್ಲ, ಮನೇಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಡಾಬಾದಲ್ಲೇ ಹೋಗಿ ತಿನ್ನಬೇಕು ಅನ್ನೋದೇನಿದೆ ಅಲ್ವಾ, ಮನೇಲೇ ಮಾಡ್ಕೊಂಡು ತಿಂದರೆ ಅದೇ ಟೇಸ್ಟ್ ನಾವು ಮಾಡ್ತೀವಿ. ಡಾಬಾದಲ್ಲಿ ಮಾಡೋದೇನೇನು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಚಪಾತಿಗೂ ಸಕ್ಕತ್ತಾಗಾಯಿತು, ಅನ್ನಕ್ಕೂ ಅಷ್ಟೇ ನಾವು ತಿಂದ್ವಿ, ಅನ್ನದಲ್ಲೂ ಕಲಿಸ್ಕೊಂಡು ಚೆನ್ನಾಗಾಗಿತ್ತು.
ನಮ್ಮನೇಲಿ ಕ್ಯಾಪ್ಸಿಕಮ್ ಕರಿ ಅಂದರೆ ಎಲ್ಲರಿಗೂ ಇಷ್ಟ. ಹಾಗಾಗಿ ಎಲ್ಲರೂ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ರು, ನಮ್ಮ ಅತ್ತೆ, ನನ್ನ ಗಂಡ, ನಮ್ಮ ಮಾವ ಎಲ್ಲರೂ. ಓಕೆ ಗಾಯ್ಸ್, ನಿಮಗೆ ಈ ವಿಡಿಯೋದ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ತನು ಮಿತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.